ಕಲಬುರಗಿಯ ಸಮಸ್ತ ಜನತೆಗೆ ಶರಣಬಸವೇಶ್ವರ ಜಾತ್ರೆಯ ಹಾರ್ದಿಕ ಶುಭಾಶಯಗಳು. ಏನು ಕಲಬುರಗಿಯಲ್ಲಿ ಐತಿಹಾಸಿಕವಾಗಿ ನಡೆಯುತ್ತಂತ ಈ ಒಂದು ಜಾತ್ರೆಯಲ್ಲಿ ಸುಮಾರು ಅವ್ಯವಹಾರ ಘಟನೆಗಳು ನಡೀತಾ ಇದೆ. ಈ ಜಾತ್ರೆ ಅಂತ ಹೇಳಿದ್ರೆ ನಾವು ಕೊಡುವಂತ ಸಂದೇಶ ಏನಾಗಿರ್ಬೇಕಂತ ಹೇಳಿದ್ರೆ ಒಳ್ಳೆ ಒಂದು ಸಮೃದ್ಧಿಯ ಮತ್ತು ಎಲ್ಲರಿಗೂ ಖುಷಿ ಕೊಡುವಂತದ್ದು. ಮತ್ತೆ ಬೇರೆ ಊರಿಗೆ ಹೋಗಿ ಶರಣಬಸವೇಶ್ವರ ದೇವಸ್ಥಾನ ಜಾತ್ರೆ ಹೆಂಗಿದೆ ಅಂತ ಹೇಳಿದ್ರೆ ಉದಾಹರಣೆ ಆಗಿರುವಂತ ಕೆಲಸ ಜನರು ಹೇಳ್ಬೇಕು. ಬಟ್ ಇವತ್ತಿನ ದಿವಸದಲ್ಲಿ ಏನ್ ನಡೀತಾ ಇದೆ ಅಂತ ಹೇಳಿದ್ರೆ ಇಲ್ಲಿ ಹಲವಾರು ನೋಡ್ತಾ ಇರ್ಬೇಕು ನಾವು, ಹಲವಾರು ಪಾನ್ ಶಾಪ್ ಆಗಿರ್ಬೋದು, ಇಲ್ಲೆಲ್ಲ ಗುಟ್ಕಾ ಸಿಗರೇಟ್ ಎಲ್ಲಾ ಮಾರುವುದಕ್ಕೆ ಇಲ್ಲಿ ಅವಕಾಶ ಕೊಟ್ಟಿದ್ದಾರೆ. ಯಾರು ಟ್ರಸ್ಟ್ನರ್ ಕೊಟ್ಟಿದ್ದಾರೋ, ಪೊಲೀಸ್ ಇಲಾಖೆ ಕೊಟ್ಟಿದೆಯೋ ಏನೋ ಗೊತ್ತಿಲ್ಲ. ಇದರ ಯಾವುದೋ ಸಂಪೂರ್ಣ ಜವಾಬ್ದಾರಿ ಕೂಡ ಇಲ್ಲಿಯ ಜನರಿಗಿಲ್ಲ. ಮತ್ತೆ ಇನ್ನೊಂದು ವಿಚಾರ ಏನಂತ ಹೇಳ್ಬೇಕಂದ್ರೆ ಇಲ್ಲಿ ಟೋಟಲಿ ಇವತ್ತೇನು 100-200 ದುಡಿಯುವಂತ ಒಂದು ಕಾರ್ಮಿಕರನ್ನ ಗುರಿ ಮಾಡಿಕೊಂಡು ಒಂದು ದಿವಸ ಫೇಕ್ ಅಂದ್ರೆ ಫೇಕ್ ಯಾವುದೋ ಬೇರೆ ರಾಜ್ಯದ ಒಂದು ದೇವಸ್ಥಾನದ ಜೀರ್ಣೋದ್ಧಾರದ ಒಂದು ರಸೀದಿಯನ್ನು ತಗೊಂಡ್ಬಂದು 100-200 ಒಂದು 10 ರೀತಿಯಲ್ಲಿ ವಸೂಲಿ ಮಾಡಿ ಅವರಿಗೆ ನೋವು ಕೊಡ್ತಾ ಇದ್ದಾರೆ. ಅವ್ರು ಯಾರ್ಯಾರು ಈ ರಸೀದಿಯನ್ನ ಮಾಡ್ತಿದ್ದಾರೆ ಅವ್ರನ್ನ ಪತ್ತೆ ಹಚ್ಚಿ ಅವ್ರನ್ನ ಎನ್ಕ್ವೈರಿ ಮಾಡಿ ಅವ್ರು ಫ್ರಾಡ್ ಮಾಡ್ತಿದ್ದಾರೆ, ಏನ್ ಮಾಡ್ತಾರೆ ಅನ್ನೋದು ಈ ಕಾರ್ಮಿಕರಿಗೆ ಒಂದು ಒಳ್ಳೆ ಅವಕಾಶ ಕೊಟ್ಟು ಈ ನಮ್ಮ ಶರಣಬಸವೇಶ್ವರ ಜಾತ್ರೆಯಲ್ಲಿ ಎಲ್ಲರಿಗೂ ಯಾರಿಗೂ ನೋವು ಆಗ್ಬಾರ್ದು ಅಂತೇಳಿ ನಾವು ಕೇಳ್ಕೊಳ್ತೇವೆ.